ಭಾವನೆ ನಡೀತಾ ಇದೆ ನೋಡಿ, ಅದಕ್ಕಾಗಿ ನಮಗೆ ಕರ್ನಾಟಕದಲ್ಲಿ ಭಾಳ ಪ್ರಾಬ್ಲಮ್ ಆಗಿದೆ. ಈ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಬೇಕು ಈ ಕರ್ನಾಟಕದಲ್ಲಿ. ಯಾಕಂದರೆ ಈ ಹಿಂದೂ ಮುಸ್ಲಿಂ ನಡೀತಾ ಇದೆಯಲ್ಲ, ಈ ಮಸೀದಿ ಮುರಿದ್ರು ಮಂದಿ ಯಾವುದು ಇದಕ್ಕೆ ವಿಷಯದಕ್ಕೆ ಜಾತಿ ಬಗ್ಗೆ ಇವರು ಭಾಳ ಪ್ರತ್ಯೇಕಾಗಿ ಇವರು ಮಾಡ್ತಾ ಇದ್ದಾರೆ. ಎಲ್ಲಿ ನೋಡಿದಲ್ಲಿ ಮುಸ್ಲಿಮ್ಗೆ ಕೊಲ್ಲೋದು, ಏನು ಪ್ರಾಬ್ಲಮ್ ಬಂದರೆ ಮುಸಲ್ಮಾನ್ ಮೇಲೆ ಹಾಕೋದು. ಈಗ CAA ಇದು ನಾಗರಿಕತಾ ಸಂಶೋಧನ ಬಿಲ್ ಅಂತ ಹೇಳಿ ತಂದಾರೆ, ಮುಸ್ಲಿಮ್ಗೆ ಪ್ರಾಬ್ಲಮ್. ಎಲ್ಲಿ ನೋಡಿದ್ರಲ್ಲಿ ಮುಸ್ಲಿಮ್ಗೆ ಪ್ರಾಬ್ಲಮ್ ಇದೆ. ಯಾವುದು ಪ್ರಾಬ್ಲಮ್ ಇವರು ಸಾಲ್ವ್ ಮಾಡ್ತಾರೆ ಅಂದರೆ ಯಾವುದು ಪಕ್ಷ ಬರಲಿ ನಮಗೆ ಇಷ್ಟ ಇದೆ. ಇದ್ರ ಬಗ್ಗೆ ಅಂತಿಲ್ಲ, ಏನೂ ಬರಲಿ ನಮಗೆ ನಮ್ಮ ಬಗ್ಗೆನೂ ಕಾಳಜಿ ಮಾಡಬೇಕು ಅವರು. ಮುಸ್ಲಿಮ್ ಅಂದಮೇಲೆ ನಾವೇನು ನಮಗೇನು ಸಿಟಿಜನ್ಶಿಪ್ ಇಲ್ಲ ಇಲ್ಲಿ. ನಾವು ಇಷ್ಟು ವರ್ಷದಿಂದ ಇಲ್ಲಿ ದುಡ್ದು ತಿಂತಾ ಇದ್ದೇವೆ. ನಮ್ಮ ತಂದೆ ಅಜ್ಜ ಅವ್ರದ್ದು ಇಲ್ಲಿಂದ ನಮ್ಮದು ಬೆಳಗ್ಗೆ. ಮತ್ತು ಈಗ ಇವರು ಬಂದ್ಕೊಂಡು ಎಲ್ಲ ವೈಯಕ್ತಿಕಾಗಿ ಭೇದ ಭಾವನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಅವ್ರ ಮೇಲೆ ಪ್ರೀತಿ ಇಲ್ಲ. ಈ BJP ಮೇಲೆ ನನಗೆ ಪ್ರೀತಿ ಇಲ್ಲ. ಯಾಕಂದ್ರೆ ನೋಡ್ರಿ, ಭೇದ ಭಾವನೆ ಮಾಡೋದು ಬಂದ್ ಮಾಡಲಿ, ನಾವು ಅವ್ರಿಗೆ ಓಟ್ ಹಾಕ್ತೀವಿ. ಅವರು ಭೇದ ಭಾವನೆ, ಈ ಮಸ್ಜಿದ್ ಮುರಿದು ಯಾವುದು ಮಂದಿರ ಮುರಿದ್ರು ಅದೆಲ್ಲ ಬೇಡ, ಸೀದಾ ಪ್ರೀತಿಯಿಂದ ಅವರು ನಡ್ಸ್ಕೊಂಡು ಹೋಗ್ಲಿ. ನಾವು ಅವ್ರಿಗೆ ಸಹಾಯ ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಓಟ್ ಹಾಕ್ಲಿಕ್ಕೆ. ಅವ್ರದ್ದು ಏನೂ ಇದಿರಲಿ, ನಾವು ಅವ್ರ ಬಗ್ಗೆ ಇದು ತಗೊಂಡು ಎಂಥ ಎಲ್ಲ ಕೆಲಸ ಮಾಡಿದ್ರೆ ಯಾರು ಹಾಕ್ತಾರೆ ಮೇಡಮ್, ನೀವೇ ಹೇಳಿ. ಬಟ್ ನಿಮ್ಮ ಉತ್ತರ ಕನ್ನಡ ಭಾಗದಲ್ಲಿ ಸತತವಾಗಿ 6ನೇ ಬಾರಿ BJPನೇ ಬಂದಿದೆ. ಈ ಸಲ ಏನಾದ್ರು ಬದಲಾವಣೆ ಆಗುತ್ತೆ? ಬದಲಾವಣೆ ಮಾಡಲೇಬೇಕು ಅಂತೇಳಿ ನಮ್ಮ ವಿಚಾರ. ನಮಗೆ ಶಾಂತಿಯಿಂದ ನಡೆಸೋದು ಇದು ಬೇಕು, ಗೌರ್ಮೆಂಟ್ ಬೇಕು. ಈ ಎಂಥ ಭೇದ ಭಾವನೆ ಮಾಡೋದು ಗೌರ್ಮೆಂಟ್ ಬೇಡ. ಇವ ಹಂಗೆ ಅವ ಹಂಗೆ, ಈ ಮನುಷ್ಯ ಹಿಂಗೆ, ಅವನಿಗೆ ಕೊಲ್ಲಬೇಕು, ಇಂಥ ಭೇದ ಭಾವನೆ ಇದ್ದರೆ ನಾವು ಯಾರಿಗೆ ಓಟ್ ಕೊಡೋದಿಲ್ಲ. ಯಾಕಂದ್ರೆ ನೋಡ್ರಿ, ನಮ್ಮ ಓಟು ನಮ್ಗೆ ಅಧಿಕಾರ ಉಂಟು, ನಾ ಯಾರಿಗೆ ಕೊಡಬೇಕಂತ ಹೇಳಿದೆ, ನಮ್ಮದು ವೈಯಕ್ತಿಕ ಇದು ಇದ್ರ ಬಗ್ಗೆ ನೀವು ಏನು ಉತ್ತರ ಕೊಡ್ತೀರಿ ನಮ್ಗೆ ಗೊತ್ತಿಲ್ಲ. ಒಟ್ಟು ನಿಮ್ಮ ಒಲವು ನಮಗೆ ಯಾವುದು ಶಾಂತಿಲಿಂದ ನಡ್ಸ್ಕೊಂಡು ಹೋಗ್ತಾರಲ್ಲ ಅವ್ರಿಗೆ ನಾವು ಓಟ್ ಕೊಡ್ತೀವಿ ಅಷ್ಟೇನು, ಮತ್ತೇನು ಕ್ಷೇತ್ರಕ್ಕೆ ಈ ಬಾರಿ ಬದಲಾವಣೆ ಬೇಕು. ಯಾರೇ ಆಗಿರಲಿ ಬದಲಾವಣೆ ಬೇಕು. ಯಾವುದೂ ಪಕ್ಷ ಬರಲಿ, ಶಾಂತಿಲಿಂದ ಪ್ರೀತಿಯಿಂದ ನಡ್ಸ್ಕೊಳ್ಬೇಕು. 6 ಬಾರಿ MP ಆಗಿರ್ತಕ್ಕಂಥ ಏನಿದ್ದಾರೆ ಅವರು ಮಾಡಿರ್ತಕ್ಕಂಥ ಕಾರ್ಯಗಳು ಸಮಾಧಾನವಾಗಿದೆಯಾ, ಅಥವಾ ಇನ್ನೂ ಏನಾದರೂ ಕೆಲಸ ಬೇಕಿತ್ತು, ಅವ್ರ ಕೈಲಿ ಅಧಿಕಾರ ಇತ್ತು ಮಾಡಲಿಲ್ಲ ಅನ್ನೋ ಕೊರಗೆ ಏನಾದ್ರು ಇದೆಯಾ? ಸಾಮಾನ್ಯವಾಗಿ ಇನ್ನೂ ಸ್ವಲ್ಪ ಕೆಲಸ ಮಾಡಬಹುದಾಗಿತ್ತು ಅವರು, ಆದರೆ ಅಷ್ಟೇನೂ ತೃಪ್ತಿದಾಯಕವಾಗಿಲ್ಲ. ಈಗ ಯುವ ನಾಯಕರು ಬೇಕು ಅಂತ ಏನಾದರೂ ನಿಮಗೆ ಅನ್ಸುತ್ತಾ? ಯುವ ನಾಯಕರು ಬೇಕಾಗಿತ್ತು, ಆದರೆ ಯುವ ನಾಯಕರಿಗೆ ಟಿಕೆಟ್ ಇನ್ನೂವರೆಗೂ ನಮ್ಮ ಏರಿಯಾದಲ್ಲಿ ಕೊಟ್ಟಿಲ್ಲ. ಯಲ್ಲಾಪುರ ಜನರಿಗೆ ಇಲ್ಲಿ ಕೆಲಸ ಇಲ್ಲ. ಇಲ್ಲಿ ಯಾವುದೋ ಒಂದು ಫ್ಯಾಕ್ಟ್ರಿ ಇಲ್ಲ, ಯಾವುದೋ ಒಂದು ಇಂಡಸ್ಟ್ರಿ ಇಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟ ಆ ಕಾರ್ಖಾನೆ ಈ ಕಾರ್ಖಾನೆ ಏನಾರು ಒಂದು 4 ಜನ ಕೆಲಸ ಮಾಡುವಂಥದ್ದು ಯಾವುದು ಯಲ್ಲಾಪುರಲ್ಲಿ ಇಲ್ಲ. ಇದೊಂದು ಯಲ್ಲಾಪುರ ತಾಲೂಕು. ಮತ್ತು ಇಲ್ಲೇ ಇಲೆಕ್ಷನ್ ಹೆಸರು ಬಂದಾಗ ಯಾವ ವಿಧಾನಸಭಾ, ಯಲ್ಲಾಪುರ ವಿಧಾನಸಭಾ ಕ್ಷೇತ್ರ ಅಂತ ಹೇಳೋರು. ಆವಾಗ ಯಲ್ಲಾಪುರ ಹೆಸರಿಗೆ ಮಾತ್ರ ಯಲ್ಲಾಪುರ ಜನರಿಗೆ ಎಲ್ಲೂ ಕೆಲಸ ಇಲ್ಲ. ಎಲ್ಲರೂ ಬೆಂಗಳೂರು ಬದಿ, ಮೈಸೂರು ಬದಿ, ಆಮೇಲೆ ಗೋವಾ ಬದಿ, ಹುಬ್ಬಳ್ಳಿ ಧಾರವಾಡ ಬದಿ ಹೋಗ್ತಾ ಇದ್ದಾರೆ. ಇದು ರಿಯಲ್ ಎಫೆಕ್ಟ್. ಇದು ನಾವು ಹೇಳ್ತೇವೆ ಅಂತೆಲ್ಲ. ನೀವು ಬೇಕಾದ್ರೆ ನೀವು ನ್ಯೂಸ್ ಮಾಡ್ತೀರಲ್ಲ, ಅವರು ಹೇಳ್ಬೋದು, ಬೇಕಾದ್ರೆ ನೀವು ಪ್ರಶ್ನೆ ಕೇಳಿ ನೋಡ್ರಿ, ಅವರು ಹೇಳ್ತಾರೆ. ಸೊ ಆ ಮಟ್ಟಿಗೆ ನಮ್ಮ ಯಲ್ಲಾಪುರ ಅಭಿವೃದ್ಧಿ ಆಗಿಲ್ಲ. ಜನರಿಗೆ ಕೆಲಸದ ಸಮಸ್ಯೆ ಎಲ್ಲ ಇದೆ. ಈ ಬಾರಿ ಒಟ್ಟು ನಿಮ್ಮ ಒಲವು? ನಮ್ಮಲ್ಲೂ ಈ ಬಾರಿ ಇನ್ನೂ ಕ್ಯಾಂಡಿಡೇಟ್ ಡಿಸೈಡ್ ಆಗಿಲ್ಲ. ನಮ್ಮ ಯಲ್ಲಾಪುರ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಇನ್ನೂ ಡಿಸೈಡ್ ಮಾಡಿಲ್ಲ. ಅದು ನಮ್ಮ ನೋಡ್ಕೊಂಡು ಓಟ್ ಹಾಕ್ತೀರಾ ಅಥವಾ? ಹೌದು, ಕ್ಯಾಂಡಿಡೇಟ್ ಮೇಲೆ ಹೋಗ್ತದೆ. ಅದು ನೋಡಬೇಕು. ನಮ್ಮ ಕಾಂಗ್ರೆಸ್ನವರು ಯಾವ ಕ್ಯಾಂಡಿಡೇಟ್ ಹೇಳಿಸ್ತಾರೋ, BJP ಅವರು ಯಾವ ಹೇಳಿಸ್ತಾರೋ ಗೊತ್ತಿಲ್ಲ. ಇನ್ನು ಸ್ವಲ್ಪ ವಾತಾವರಣ ಸ್ವಲ್ಪ ಗೊಂದಲದಲ್ಲಿದೆ. ಸೊ ಅದನ್ನು ನೋಡಿ ಆಮೇಲೆ ನಾವು ಡಿಸೈಡ್ ಮಾಡ್ತೀವಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈಗಿರ್ತಕ್ಕಂಥ ಹಾಲಿ MP ಯಾವ್ದಾದ್ರು ಕೆಲಸ ಮಾಡಿಲ್ವಾ, ಅಥವಾ ಈ ಕೆಲಸ ಮಾಡಬೇಕಿತ್ತು ಅಂತ ಏನಾದ್ರು ನಿಮ್ಗೆ ಹೇಳಲಿಕ್ಕಿದೆಯಾ? ನಮಗೆ ರೋಡ್ ಆಗಬೇಕಿತ್ತು. ರೋಡು ಎಲ್ಲ ಹಾಳಾಗ್ಬಿಟ್ಟಿದೆ. ಮತ್ತು ನಮಗೆ ಸ್ವಲ್ಪ ಓಡಾಡಲಿಕ್ಕೆ ಬ್ರಿಡ್ಜ್ ವ್ಯವಸ್ಥೆ ಬೇಕಾಗಿತ್ತು. ಹಳ್ಳ ಉಂಟು ಸೈಡು, ಅದಕ್ಕೆ ಪೈಪು ಅಥವಾ ಬ್ರಿಡ್ಜು ಇವನ್ನು ಹಾಕಿ ನಮ್ಗೆ ಸ್ವಲ್ಪ ಓಡಾಡಲಿಕ್ಕೆ
ವ್ಯವಸ್ಥೆ ಆಗಬೇಕಾಗಿತ್ತು. ನೀವು ನಿಮ್ಮ MP ಅವ್ರಿಗೆ ಅಥವಾ ಸ್ಥಳೀಯ MLA ಅವ್ರಿಗೆ ಹೇಳಿರ್ಲಿಲ್ವಾ? ಹೇಳಿಲ್ಲ ಅಂದರೆ ಬರಲೇ ಇಲ್ಲ ಅವರು. ಅಂದ್ರೆ ಓಟಿಗೆ ಬರೋದಷ್ಟೇ. ಅಷ್ಟೇ ಮತ್ತೆ ಉಳಿದ ಟೈಮಿಗೆ ಬರೋದಿಲ್ಲ. ನಾವು ಹೇಳಿದ್ರು ಕೇರ್ ತಗೊಳ್ಳೋದಿಲ್ಲ. ಯಾರು ಸರ್ ಇಲ್ಲಿ MP ಈಗ? ಈಗ ಯಾರು ಇವರು ಇದ್ದಾರಲ್ಲ, ನಮ್ಮ ಅನಂತಕುಮಾರ್ ಹೆಗ್ಡೆ ಅವರು. ಏನು ಕೆಲಸ ಮಾಡಿಲ್ವಾ ಹಾಗಾದ್ರೆ? ಏನೋ ನಮಗೇನು ಸಿಕ್ಕಿಲ್ಲ ಅವರಿಂದ. ಇನ್ನು ಮೇಲೆ ಯಾರು ಬರ್ತಾರೋ ನಮಗೂ ಗೊತ್ತಿಲ್ಲ. ಅದು ಈ ಕೆಲಸ ಆಗಬೇಕಾಗಿತ್ತು. ನಮ್ಮ ಹಳ್ಳಿ ಆಗ್ತದೆ ನಮ್ಮದು. ನಾವು ಮೇನ್ ಅಂದರೆ ರಸ್ತೆ ಆಗಬೇಕು, ರೋಡ್. ಮಳೆಗಾಲದಲ್ಲಿ ಓಡಾಡಲಿಕ್ಕೆ ಎಲ್ಲ ಮಣ್ಣು ರಸ್ತೆ ಉಂಟು, ಅದಾಗಬೇಕಾಗಿತ್ತು. ಸತತವಾಗಿ 6 ಬಾರಿ ಗೆದ್ದಿದ್ದಾರೆ. ಹೌದು, 6 ಬಾರಿ ಗೆದ್ದಿದ್ರು ಅವ್ರು ಏನು ಮಾಡಿಲ್ವಾ ಹಾಗಾದ್ರೆ? ಏನು ನಮ್ಮ ಕಡೆ ಏನು ಕೊಟ್ಟಿಲ್ಲ ಅಭಿವೃದ್ಧಿನ. ಸರ್, ಅಕಸ್ಮಾತ್ ಏನಾದರೂ ಈಗ ಹೊಸ ಪಕ್ಷದಿಂದ ಹೊಸ ಅಭ್ಯರ್ಥಿ ಬಂದು ನಾವು ಏನಾದರೂ ಕೆಲಸ ಮಾಡ್ತೀವಿ, ನಮಗೊಂದು ಚಾನ್ಸ್ ಕೊಡಿ ಅಂತ ಅಂದರೆ ಅಂತರ್ಕೆ ನಾವು ಓಟ್ ಕೊಡುತ್ತೆ ಅವರಿಗೆ. ಓಟ್ ಕೊಡೋದು ಅವ್ರಿಗೆ. ನಮ್ಮ ಕೆಲಸ ಮಾಡೋದಾದರೆ ಒಟ್ಟು ಅಂದ್ರೆ ಅದು ಪಕ್ಷ ಯಾವತ್ತೂ ಇರಲಿ, ನಮಗೆ ಒಟ್ಟು ಅಭಿವೃದ್ಧಿ ಆಗಬೇಕು. ಅಭಿವೃದ್ಧಿ ಅಭಿವೃದ್ಧಿ. ಈಗ ಮತ್ತೊಮ್ಮೆ ಅಕಸ್ಮಾತ್ ಯಂಗ್ಸ್ಟರ್ಗೆ ಕೊಡೋದು ಬಿಟ್ಟು ಹಳಬರಿಗೆ ಟಿಕೆಟ್ ಕೊಟ್ಟರೆ ನಿಮ್ಗೇನು ಅನ್ಸುತ್ತೆ? ಆದರೆ ಬೇರೆಯವರಿಗೆ ಯಂಗಿವ್ರಿಗೆ ಕೊಡೋದೇ ಒಳ್ಳೆಯದು ನಮಗೆ. ಯಾಕೆಂದ್ರೆ ಇಷ್ಟು ವರ್ಷ ಆದರೂ ಏನೂ ಅಭಿವೃದ್ಧಿ ಆಗಿಲ್ಲ ನಮ್ಮ ಕಡೆ. ಹಿಂಗಾಗಿ ಬದಲಾಯಿಸಿದ್ರೆ ಮತ್ತೆ ಆ ಥರ ಆಯಿತು ಅಂತೇಳಿ ನಮ್ಮ ಆಶೆ. ಬೇರೆ ಪಕ್ಷದಿಂದ ಏನಾದರೂ ಒಳ್ಳೆ ಅಭ್ಯರ್ಥಿ ಬಂದರೆ? ಅದೇ ನಮಗೆ ಪಕ್ಷ ಸಂಬಂಧ ಇಲ್ಲ. ಆದರೆ ನಮಗೆ ಅಭಿವೃದ್ಧಿನೇ ಮೇನು. ವ್ಯಕ್ತಿನೂ ಸಂಬಂಧ ಇಲ್ಲ, ಪಕ್ಷನೂ ಸಂಬಂಧ ಇಲ್ಲ. ಅವ್ರಿಗೆ ಯಾರು ನಿಲ್ತಾರೆ ಎಲೆಕ್ಷನ್ನಿಗೆ ಅವರು ಅಭಿವೃದ್ಧಿ ಮಾಡಿದ್ರೆ ಮಾತ್ರ ನಮಗೆ ಒಳ್ಳೆಯದು ಅಂತ ಹೇಳ್ತೇವೆ ನಾವು. ಸದ್ಯ ಹಾಲಿ MP ಆಗಿರ್ತಕ್ಕಂಥ BJPಯ ಏನು MP ಇದ್ದಾರೆ, ಅವರು ನಿಮ್ಗಿಲ್ಲಿ ಯಾವ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ? MP ಅನಂತಕುಮಾರ್ ಅವರು ಇದಾರಲ್ಲ, ಏನೂ ಮಾಡಲಿಲ್ಲ. ಇಲ್ಲಿ ಏನೂ ಮಾಡಲಿಲ್ಲ. ಅನಂತಕುಮಾರ್ ಅವರು ಏನೂ ಮಾಡಲಿಲ್ಲ. ಏನ್ ಬೇಕಾಗಿತ್ತು ನಿಮ್ಗೆ ನಿಮ್ಮ ಅಭಿವೃದ್ಧಿಗೆ? ತಾಲೂಕಿಗೆ ಒಂದು ಕಾಲೇಜ್ ಆಗಲಿ, ಒಂದು ಇದು ಯಾವುದೋ ಒಂದು ಆಸ್ಪತ್ರೆ, ಯಾವುದನ್ನು ಇಲ್ಲಿ ಅವ್ರು ಮಾಡಲಿಲ್ಲ. ಯಾಕೆ ಸರ್ ನೀವು ಕೇಳಲಿಲ್ವಾ? ಕೇಳಲಿಲ್ಲ ಅಂದ್ರೆ ಅವರು ಒಂದ್ಸಲ ಆರಿಸ್ಕೊಂಡ್ ಬಂದ್ರೆ ಈ ಕಡೆ ಮುಖಾನೇ ಕಾಣಿಸಿಲ್ಲ. ಈ ಸೈಡ್ 5 ವರ್ಷ ಅಂತೂ ಮುಖಾನೇ ನೋಡ್ಲಿಲ್ಲ. ಓಕೆ, ಬೇರೆ ಪಕ್ಷದಿಂದ ಅಭ್ಯರ್ಥಿ ಬಂದು ನಾನು ಕೆಲಸ ಮಾಡ್ತೀನಿ, ನನಗೊಂದು ಚಾನ್ಸ್ ಕೊಡಿ ಅಂದ್ರೆ ಕೊಡ್ಲಿಕ್ಕೆ ರೆಡಿ ಇದೆ. ಕೊಡ್ಲಿಕ್ಕೆ ಹೌದು. ಇಲ್ಲಿ ಏನೇನ್ ಕಾರ್ಯ ಆಗ್ಬೇಕಿತ್ತು ಸರ್? ಈಗ ಪ್ರೇಕ್ಷಣೀಯ ಸ್ಥಳ ಇದೆ, ಅದನ್ನೆಲ್ಲ ಸರಿ ಮಾಡಿದಾರಾ? ಅಭಿವೃದ್ಧಿ ಮಾಡಿದಾರ? ಏನೂ ಅಭಿವೃದ್ಧಿ ಇಲ್ಲ.